ಜಾತಿ ಗಣತಿ ವರದಿಗೆ ಬಿಜೆಪಿಯಂತೂ ತೀವ್ರ ವಿರೋಧ ಹೊರಹಾಕ್ತಾ ಇದೆ. ಆದರೆ ಕಾಂಗ್ರೆಸ್ ಶಾಸಕರೇ ವರದಿಗೆ ಅಸಮಾಧಾನ ಹೊರಹಾಕಿರುವುದು ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಉಂಟಾಗಿದೆ. ಕಾಂಗ್ರೆಸ್ ಶಾಸಕರು ಸಚಿವರ ನಡುವೆ ಪರ ವಿರೋಧದ ಚರ್ಚೆ ಶುರುವಾಗಿದೆ. ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾ ಇದೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ನಾನೀಗ 10% ಲಿಂಗಾಯತರಿಗೆ ಕೊಡ್ರಿ ಅಂತ ಹೇಳ್ತೀನಿ. ಅದು ಬಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ ಮೇಲೆ ಮಾತಾಡ್ತಾರೆ. ಜಾತಿ ಗಣತಿ ಕಾಂಗ್ರೆಸ್ ಮನೆಯಲ್ಲಿ ನಾಯಕರನ್ನೇ ತೀರಾ ಇಕ್ಕಟ್ಟಿಗೆ ಸಿಲುಕಿಸಿರುವ ಸಂಕಷ್ಟದ ಬಾಣವಾಗಿದೆ ನೋಡಿ. ಆರಂಭದಲ್ಲಿ ಜಾತಿ ಗಣತಿ ವರದಿಗೆ ಜೈ ಎಂದವರೇ ಈಗ ವರದಿಯಲ್ಲಿನ ಅಂಕಿ ಅಂಶಗಳನ್ನ ಕಂಡು ವರದಿಗೆ ಮೂಗು ಮುರಿಯೋಕೆ ಮುಂದಾಗಿದ್ದಾರೆ. ಜಾತಿ ಗಣತಿ ಬಗ್ಗೆ ಶಾಸಕರು ಸಚಿವರೇ ಒಳಗೊಳಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಖುದ್ದು ಅಖಾಡಕ್ಕಿಳಿದು ಪರಿಹಾರ ಕಂಡುಕೊಳ್ಳಲು ಮುಂದಾಗಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದಿಂದಲೇ ಪ್ರತ್ಯೇಕ ವಿವರ ಒದಗಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೇಗಿದ್ರೂ ಕಾಂಗ್ರೆಸ್ನ ಲಿಂಗಾಯತ ಶಾಸಕರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಎಲ್ಲ ಸಮಾಜ ಬೆಳೆದಿರುತ್ತೆ, ನಮಗೆ ಕಡಿಮೆ ಪ್ರಮಾಣ ಕಾಣಿಸ್ತಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತುಗಳನ್ನ ಕೇಳ್ತಿದ್ರೆ ಜಾತಿ ಗಣತಿ ವರದಿಗೂ ಇವರಿಗೂ ಅಸಮಾಧಾನ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ಜಾತಿ ಗಣತಿಗೆ ನಮ್ಮ ವಿರೋಧ ಇಲ್ಲ ಅಂತಾನೆ ಮಾತು ಶುರು ಮಾಡಿದ ಹೆಬ್ಬಾಳ್ಕರ್ ಎಲ್ಲಾ ಸಮಾಜಗಳು ಬೆಳೆದಿರುತ್ತವೆ, ವೀರಶೈವ ಲಿಂಗಾಯತರನ್ನ ಒಟ್ಟಾಗಿ ಗಣತಿ ಮಾಡಬೇಕು ಅಂತಿದ್ದಾರೆ. ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ. ಆದರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಆಗಿದೆ. ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು ಅಂತ. ಯಾಕಂತಂದರೆ 20 ವರ್ಷದ ಹಿಂದೆ ಇದ್ದಂಥ ಜಾತಿ ಗಣತಿ ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ. ಎಲ್ಲ ಸಮಾಜ ಬೆಳೆದಿರುತ್ತೆ. ನಮ್ಮ ಜಾತಿಯಲ್ಲಿ ಏನಾಗಿದೆ, 2A ಕೆಲವು ಜನ ಇದ್ದಾರೆ, 3B ಕೆಲವು ಜನ ಇದ್ದಾರೆ, 2B ಕೆಲವು ಜನ ಇದ್ದಾರೆ. ಕೆಲವರು 2A ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾ ಇದೆ. ಜಾತಿ ಗಣತಿ ವರದಿ ಬಿಡುಗಡೆ ಆಗದಂತೆ ಹೋರಾಟ ಮಾಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಧಾಟಿಯಲ್ಲಿ ಮಾತನಾಡಿದ್ರೆ, ಶಿವಗಂಗಾ ಬಸವರಾಜ್ ಮಾತೆ ಇನ್ನೊಂದು ಧಾಟಿಯಲ್ಲಿದೆ. ಜಾತಿ ಗಣತಿ ವರದಿ ಬಿಡುಗಡೆ ಆಗದಂತೆ ಹೋರಾಟ ಮಾಡಬೇಕು ಅನ್ನೋ ಮೂಲಕ ವರದಿ ಜಾರಿಗೆ ನೇರವಾಗಿಯೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟಲ್ಲಿ ಒಂದು 7 ಜನ ಇದ್ದಾರೆ. ಅವರು ಇದನ್ನು ಸಾದರ ಲಿಂಗಾಯತರು 67,000 ತೋರಿಸಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 67,000 ಜನ ಇದ್ದಾರೆ. ಉಳಿದಂಥ ಕಾನ್ಸ್ಟಿಟ್ಯೂನ್ಸಿಗಳು ಸುಮಾರು ಇದ್ದಾವೆ. ಒಂದು 4-5 ಡಿಸ್ಟಿಕ್ಕಲ್ಲಿ ನಮ್ಮ ಸಾದರ ಲಿಂಗದ ಒಂದು ಪ್ರಾಬಲ್ಯ ಇರೋಂಥ ಕಾನ್ಸ್ಟಿಟ್ಯೂನ್ಸಿಗಳಿದೆ. ಅಲ್ಲೆಲ್ಲ ಇರೋದ್ರಿಂದ ಸ್ವಲ್ಪ ಚರ್ಚೆ ಮಾಡಿ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಇಷ್ಟೆಲ್ಲ ಗೊಂದಲದ ಹೇಳಿಕೆಗಳ ನಡುವೆ ಅದೇ ಸಮುದಾಯದ ಮತ್ತೋರ್ವ ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡಿ, ಈ ಜಾತಿ ಗಣತಿಯನ್ನ ನಾನು ಸ್ವಾಗತ ಮಾಡ್ತೇನೆ, ಇದು ವೈಜ್ಞಾನಿಕವಾಗಿಯೇ ಆಗಿದೆ ಅಂದ್ರು. ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಜನಗಣತಿ ಮಾಡಿದ್ದಾರೆ. ಈ ಜನಗಣತಿಯನ್ನ ನಾನು ಸ್ವಾಗತಿಸ್ತೇನೆ. ಇದು ಅತ್ಯಂತ ವೈಜ್ಞಾನಿಕವಾಗಿ ಆಗಿದೆ. ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಆಕ್ರೋಶ ಭುಗಿಲೇಳುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಎಂದಿದ್ದಾರೆ. 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಇದ್ರೆ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ಮಾತಾಡ್ತೀವಿ. ನಾನಿನ್ನ ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ. ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಯಾರು ಮನಸ್ಸಿಗೂ ನೋಯಿಸಬಾರ್ದು, ಆ ರೀತಿ ನಾವು ಏನು ಸಲಹೆ ಕೊಡಬೇಕು. ಮುಂದಕ್ಕೆ ನಾವು ಇನ್ನ ಅಧ್ಯಯನ ಫುಲ್ ಮಾಡೋಕ್ಕಾಗಿಲ್ಲ ಅಂತ ಕೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ಅದೇನೇ ಹೇಳಿ, ಜಾತಿ ಗಣತಿ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಪರ ವಿರೋಧ ಇದೆ. ಏಪ್ರಿಲ್ 17ರಂದು ಚರ್ಚಿಸಿ ಮಾತನಾಡುತ್ತೇನೆ ಅಂತ ಸಿಎಂ ಹೇಳಿದ್ದು ಗುರುವಾರ ರಾಜ್ಯಕ್ಕೆ ಒಂದು ರೀತಿ ಬಿಗ್ ಡೇ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, TV9.